ಆಟೋ ಚಾಲಕರೆಲ್ಲ ಸಿನಿಮಾ ಥಿಯೇಟ್ರ್ ಸಿನಿಮಾ ಬಂತು ಅಂದರೆ ಮೊದಲನೇದಾಗಿ ಥಿಯೇಟ್ರ್ ಕಡೆ ಮುಖ ಮಾಡೋದೇ ನಮ್ಮ ಆಟೋ ಚಾಲಕರು. ಯಾಕಂದರೆ ಅವ್ರಿಗೆ ಕನ್ನಡ ಅಂದರೆ ಅಷ್ಟು ಪ್ರೀತಿ, ಕನ್ನಡ ಸಿನಿಮಾಗಳಂದರೆ ಅಷ್ಟು ಅಭಿಮಾನ, ಕನ್ನಡ ಕಲಾವಿದರು ಅಂದರೆ ಅಷ್ಟೊಂದು ಅವ್ರ ಮೇಲೆ ಒಂದು ಏನೋ ಒಂದು ವ್ಯಾಮೋಹನೋ ಆಸೆನೋ, ಕನ್ನಡ ಅಂದರೆ ಅವ್ರಿಗೊಂದು ಅಷ್ಟೊಂದು ಪ್ರೀತಿ ಇದೆ. ಒಂದು ಸಿನಿಮಾ ರಿಲೀಸ್ ಆದರೆ ಕನ್ನಡ ಸಿನಿಮಾ ಥಿಯೇಟ್ರ್ ಕಡೆ ಮುಖ ಮಾಡೋರೆ ಫಸ್ಟ್ ಟೈಮ್ ಅವರು ಆಟೋ ರಿಕ್ಷಾ ತೊಗೊಂಬಂದು ಚಿತ್ರಮಂದಿರಕ್ಕೆ ಬಂದಾಗ ಅಲ್ಲಿ ಒಳಗಡೆ ಬಿಡಲ್ಲ ಅಂತ ಕೆಲವು ಚಿತ್ರಮಂದಿರಗಳಲ್ಲಿ, ಎಲ್ಲ ಅಂತ ಅಲ್ಲ, ಕೆಲವು ಚಿತ್ರಮಂದಿರಗಳಲ್ಲಿ ಆಟೋ ರಿಕ್ಷಾ ಒಳಗೆ ಬಿಡ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಇದೆ. ದಯವಿಟ್ಟು ಚಿತ್ರಮಂದಿರದ ಎಲ್ಲ ಮಾಲೀಕರಲ್ಲೂ ನಮ್ಮ ತಂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆಟೋ ರಿಕ್ಷಾಗಳನ್ನ ಚಿತ್ರಮಂದಿರದ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಅವರು ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ, ಕುಟುಂಬ ಸಮೇತ ಬರ್ತಾರೆ, ಅವರಿಂದ ನಮ್ಮ ಕನ್ನಡ ಸಿನಿಮಾಗಳು ಬೆಳೆಯುವಂಥ ಅವಕಾಶಗಳಿದೆ. ಮುಂಚೆಯಿಂದನೂ ಕನ್ನಡ ಸಿನಿಮಾಗಳಿಗೆ ಆಟೋ ರಿಕ್ಷಾದವರೇ ಫಸ್ಟ್ ಬಂದು ಅವರ ರಿವ್ಯೂಸ್ ಕೊಟ್ರೆ ಆಮೇಲೆ ಎಲ್ಲ ಫ್ಯಾಮಿಲಿ, ಎಲ್ಲ ಜನ, ಎಲ್ಲ ವರ್ಗ ಥಿಯೇಟ್ರ್ಗಳಿಗೆ ಬರ್ತಾ ಇದ್ದಿದ್ದು. ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಆಟೋ ರಿಕ್ಷಾದವ್ರಿಗೆ ಜಾಗ, ಅಲ್ಲಿ ಆಟೋಗೆ ಜಾಗ ಇಲ್ಲ ಅಂದಾಗ ಅವರು ನಮಗೆ ಯಾಕೆ ಅಲ್ಲಿ ಜಾಗ, ನಾವು ಹೋಗೋದು ಬೇಡ ಅಂತೇಳಿ, ರಿಕ್ಷಾಗೆ ಜಾಗ ಇಲ್ಲ ಅಂದಾಗ ನಮಗೂ ಬೇಡ ಅನ್ನೋ ಥರ ಭಾವನೆ ಅವರಲ್ಲಿ ಬರ್ತಾ ಇದೆ. ದಯವಿಟ್ಟು ಅದು ಬೆಳೆಯೋದು ಬೇಡ. ಚಿತ್ರಮಂದಿರದ ಎಲ್ಲ ಮಾಲೀಕರಲ್ಲೂ ಸಂಬಂಧಪಟ್ಟಂಥ ಎಲ್ಲ ವ್ಯಕ್ತಿಗಳಿಗೂ ನಾನೊಂದು ಮನವಿ, ಆಟೋ ರಿಕ್ಷಾಗಳನ್ನ ಚಿತ್ರಮಂದಿರದ ಒಳಗೆ ಬಿಡಿ. ಅಲ್ಲಿ ಆಟೋ ರಿಕ್ಷಾದವ್ರಿಗೆ ಒಂದು ಅವಕಾಶ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಸಿನಿಮಾ ನೋಡೋದಕ್ಕೆ ಒಂದು 50 ಲಕ್ಷ ಪಾರ್ಕಿಂಗ್, ಕಾರ್ ಪಾರ್ಕಿಂಗಿಗೆ ಫೆಸಿಲಿಟಿ ಕೊಡ್ತಾರೆ. 50 ಕೊಡ್ತಾರೆ. 3.5 ಲಕ್ಷ ವರ್ಕೌಟ್ ಆಗಲ್ಲ ಬಿಡ. ಕೋಟಿ ಇರಲಿ, ಲಕ್ಷ ಇರಲಿ, ನಮ್ಗೆ ಅದೆಲ್ಲ ಇಂಪಾರ್ಟೆಂಟು. ನಮಗೆ ಪ್ರೇಕ್ಷಕರು, ನಮ್ಮ ಕಲಾಭಿಮಾನಿಗಳು ಇಂಪಾರ್ಟೆಂಟು. ಯಾರು ಯಾವ್ದ್ರಲ್ಲಿ ಸೈಕಲಲ್ಲೂ ಬರ್ತಾರೆ, ನಡ್ಕೊಂಡು ಬರ್ತಾರೆ. ಬಟ್ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಚಿತ್ರಮಂದಿರದ ಮಾಲೀಕರಲ್ಲಿ ನಮ್ಮ ಇಡೀ ತಂಡ ಎಲ್ಲ ಮನವಿ ಕೇಳ್ತಾ ಇದ್ದೀವಿ. ದಯವಿಟ್ಟು ಕನ್ನಡ ಚಿತ್ರಗಳನ್ನ ಉಳಿಸೋಣ, ಬೆಳೆಸೋಣ. ಹೊಸಬರು ತಂಡ ಇದು. ಎಲ್ಲ ನಿಮ್ಮಂಥವರು ಸಪೋರ್ಟ್ ಮಾಡಿದ್ರೆ ನಮ್ಮಂಥ ಕನ್ನಡ ಕಲಾವಿದರುಗಳು ಬದುಕ್ತೀವಿ. ಇಲ್ಲಿ ದಯವಿಟ್ಟು ಸಹಕಾರ ಕೊಡಿ. ಥ್ಯಾಂಕ್ ಯು ಸೊ ಮಚ್. ನಾಗರಾಜ್, ನೀವು ಬನ್ನಿ ಬರೋಣ, ಈ ಕಡೆ ಬರೋಣ. ನಮ್ಮ ಕುಲದಲ್ಲಿ ಚಿತ್ರದ ನಮ್ಮ ಕುಲದಲ್ಲಿ ಚಿತ್ರದ ಮತ್ತೊಂದು ಹಾಡನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಒಂದು ಸಂತೋಷ ಏನಪ್ಪಾ ಅಂದರೆ, ನಮ್ಮ ಆಟೋ ಚಾಲಕರು ನಮ್ಮ ಚಿತ್ರದ ಒಂದು ಪ್ರಮೋಷನ್ಸ್ನ ಎಂಟೈರ್ ಕರ್ನಾಟಕ ಒಂದು ತೇರಿನ ಥರ ತಿರುಗ್ತಾ ನಮ್ಮ ಸಿನಿಮಾ ಬಗ್ಗೆ ಎಲ್ಲ ಕಡೆ ಸುದ್ದಿ ಮುಟ್ಟಿಸ್ತಾ ಇದ್ದಾರೆ. ಅಂಥ ಒಂದು ಶ್ರಮಜೀವಿಗಳ ಕೈಯಲ್ಲಿ ಇವತ್ತು ನಮ್ಮ ಒಂದು ಕುಲದಲ್ಲಿ ಕೇಳಾದ ಚಿತ್ರದ ಹಾಡನ್ನ ಬಿಡುಗಡೆ ಮಾಡಿಸೋ ಅಂತ ಒಂದು ಸೌಭಾಗ್ಯ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನಾವು ನಿರ್ಮಾಪಕರು, ನಮ್ಮ ತಂದೆ ಎಲ್ಲ ಮಾತಾಡ್ತೀವಿ. ಆಟೋ ಚಾಲಕರಿಗಿಂತ ಉತ್ತಮ ಸೆಲೆಬ್ರಿಟಿ ನಮ್ಗೆ ಇನ್ನೊಬ್ರು ಸಿಗಲ್ಲ ಇವತ್ತು. ಸೊ ಅವ್ರಿಗೇನೆ ನಾವು ಈ ಹಾಡನ್ನ ಬಿಡುಗಡೆ ಮಾಡ್ಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ನೀವು ನಮ್ಮ ಈ ಚಿತ್ರದ ಒಂದು ಹಾಡನ್ನು ಬಿಡುಗಡೆ ಮಾಡಿಕೊಡ್ಬೇಕಾಗಿ ನಮ್ಮ ಕೋರಿಕೆ. ಅಣ್ಣ, ಆಟೋ ಚಾಲಕರೆಲ್ಲ ಒಟ್ಟಿಗೆ ಒಂದು ಕನ್ನಡ ಮಾತಿಗೆ ಜೈ ಹೇಳಿ ಹಾಗೆ ಇದನ್ನು ಶುರು ಮಾಡಿ. ನಾಗರಾಜ್, ನೀವು ಶುರುವಾತ್ ಕೊಡಿ. ಕನ್ನಡ ಮೈಕ್ ಕೊಡಿ. ಕನ್ನಡಾಂಬೆಗೆ, ಕನ್ನಡಾಂಬೆಗೆ, ಆಟೋ ಚಾಲಕರಿಗೆ, ಜೈ ಭುವನೇಶ್ವರ್ಗೆ, ಶಂಕರಣ್ಣನಿಗೆ, ಅಂಬರೀಷ್ ಅಣ್ಣಂಗೆ, ಸಿನಿಮಾ ಹೆಸರು ಹೇಳ್ರಿ, ಸಿನಿಮಾ ತಂಡಕ್ಕೆ. ಕುಲದಲ್ಲಿ ಕೀಳಾವುದ ಚಿತ್ರತಂಡಕ್ಕೆ, ಡೈರೆಕ್ಟರ್ ರಾಮನಾರಾಯಣಗೆ,